ನಮಸ್ಕಾರ. ಹಲೋ ಗೈಸ್, ನಾನಿವತ್ತು ದೋಸೆ ಹಿಟ್ಟಿನ ಪಿಜ್ಜಾ ಮಾಡುವ ವಿಧಾನ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲನೇ ತವಾ ಇಟ್ಟೆಣ್ಣೆ ಕಾದಿದೆ, ಅದಕ್ಕೆ ಎಣ್ಣೆ ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಲಿ, ಯಾಕಂದರೆ ಅದು ಸ್ವಲ್ಪ ಡಿಪ್ ಇರುತ್ತಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. 1 ರಿಂದ 2 ಸ್ಪೂನ್ ಹಾಕೋಬೇಕು. ಆಮೇಲೆ ಅದ್ರ ಮೇಲೆ ಸೌತೆಕಾಯಿ ನೋಡಿ ತುರಿದಿಟ್ಟಿದ್ದೀನಿ. ಸೌತೆಕಾಯಿ ನೋಡಿ, ಇದು ಕ್ಯಾರೆಟ್ ಕೂಡ ತುರಿದಿಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಣ. ಸ್ವಲ್ಪ ಖಾರದ ಪುಡಿ ಅಲ್ಲಿ ಸ್ವಲ್ಪ ಹಾಕೋಣ, ಜಾಸ್ತಿ ಬೇಡ. ಚಿಕ್ಕ ಮಕ್ಕಳು ತಿಂತಾರಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ. ಮೇಲೆ ಟೊಮೆಟೊ ಇಲ್ಲೊಂದು ಸ್ವಲ್ಪ ಟೊಮೆಟೊ ಹಾಕೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಗು ಸ್ಕೂಲಿಂದ ಬರ್ತಾರೆ, ಅವ್ರಿಗೆ ಡಬ್ಬಿ ಕಟ್ಟೋದಕ್ಕೆ, ಎಲ್ಲೆಲ್ಲಿ ಡಬ್ಬ ಮಾಡೋದಕ್ಕೆ, ಆಫೀಸ್ಗೆ ಹೋಗ್ತಿರ್ತೀರ, ಇಲ್ಲ ಕೆಲ್ಸಕ್ಕೆ ಹೋಗ್ತಿರ್ತೀರ, ಅವಾಗೆಲ್ಲ ಚೆನ್ನಾಗಿರುತ್ತೆ. ಇದು ಜಲ್ದಿ ಅರ್ಜೆಂಟ್ ಆಗಿರುವಂಥ ಉತ್ತಪ್ಪ, ದೋಸೆ, ಪಿಜ್ಜಾ ಮಾಡ್ತಾಯಿದ್ದೀನಿ. ಇನ್ನೊಂದು ಚೂರು ಹಾಕೊಳ್ಳೋಣ ಸೌತೆಕಾಯಿ. ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಇದನ್ನು ಹಾಕೊಳ್ಳೋಣ, ಯಾಕಂದರೆ ಇದೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಇಲ್ಲಿ ನೋಡಿ, ಇನ್ನೊಂದು ಚೂರು ಎಣ್ಣೆ ಬಿಡೋಣ. ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ ಎಣ್ಣೆ, ಜಾಸ್ತಿ ಎಣ್ಣೆ ಹಾಕೊಳ್ಳೋಣ, ಯಾಕಂದರೆ ತಿನ್ನೋದಕ್ಕೆ ಬಾಯಲ್ಲೇ ರುಚಿ ಇರುತ್ತೆ. ಇನ್ನೊಂದು ಚೂರು ಹಿಟ್ಟು ಹಾಕೊಳ್ಳೋಣ, ಇನ್ನೊಂದು ಸ್ಪೂನ್. ಈ ಥರ ಅಂದರೆ ಪಿಜ್ಜಾ ಥರ ಚೆನ್ನಾಗಿ ಅಲಂಕಾರ ಆಗುತ್ತೆ ಇದು. ಸ್ವಲ್ಪ ಮುಚ್ಚೋಣ, ಈ ಥರ ಮುಚ್ಚೋಣ. ನೋಡಿ, ಈಗ ಆಗಿದೆ. ಈಗ ಚಿಲ್ಲಿ ಫ್ಲೇಕ್ಸ್ ರೆಡ್ ಹಾಕೋಣ. ನೋಡಿ, ಈ ಥರ ರೆಡ್ ಸ್ವಲ್ಪ ಹಾಕೊಳ್ಳೋಣ. ಇದು ಆಗಿದೆ ನೋಡಿ, ಬಂದಿದೆ. ವಾವ್, ಆಗಿದೆ. ಒಂಚೂರು ಈ ಥರ ಒಳ್ಸೋಣ. ಓಕೆ, ನೋಡಿ ಈ ಥರ ಆಗಿದೆಲ್ಲ. ಇನ್ನೊಂದು ಸ್ವಲ್ಪ ಮುಚ್ಚೋಣ. ನೋಡಿ, ಈಗ ರೆಡಿ ಆಗಿದೆ. ವಾವ್, ನೋಡಿ ದೋಸೆ ಹಿಟ್ಟಿನ ಉತ್ತಪ್ಪ ಪಿಜ್ಜಾ ಇವಾಗ ರೆಡಿ ಆಗಿದೆ. ನೋಡಿ, ಇವಾಗ ಹೊಳಿಸಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ಹಿಟ್ಟಿನ ಉತ್ತಪ್ಪ ಪಿಜ್ಜಾ ರೆಡಿ. ಇವಾಗ ನೋಡಿ, ಪಿಜ್ಜಾ ಶೇಪಲ್ಲಿ ಕಟ್ ಮಾಡೋಣ. ಈ ಥರ ಕಟ್ ಮಾಡೋಣ. ಮಕ್ಕಳಿಗೆ ತಿನ್ನೋದಕ್ಕೆ ಅಲಂಕಾರವಾಗಿ ಕೂಡ ಆಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈಗ ನೋಡಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಪಿಜ್ಜಾ ಎಷ್ಟು ಚೆನ್ನಾಗಾಗಿದೆ ನೋಡಿ, ರೆಡಿ. ಅಲಂಕಾರಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಈ ಥರ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಇದಕ್ಕೆ ಸ್ವಲ್ಪ ಸಾಸ್ ಹಾಕೊಳ್ಳೋಣ. ಮಕ್ಕಳಿಗೆ ತಿನ್ನೋದಕ್ಕೆ ಸ್ವೀಟಾಗಿ, ಖಾರಾಗಿ ಚೆನ್ನಾಗಿರುತ್ತೆ. ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ಅರ್ಜೆಂಟ್ ದೋಸೆ ಹಿಟ್ಟಿನ ಪಿಜ್ಜಾ ರೆಡಿ. ನೋಡಿ, ಪಿಜ್ಜಾ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾರ ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು.